ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 10 ಗುಂಟೆ ನಮ್ಮ ತಾರೋಡ್ಗೆ ಇರುವಂತಹ ಒಂದು ಜಾಗ. ನಿಮಗೆ ಲ್ಯಾಂಡ್ ಮಾರೋ ಸಾಲಿಡ್ಗಿದೆ ಸ್ನೇಹಿತರೆ. ಇವ್ರ ಓನರ್ ಕೂಡ ಊರಲಿಲ್ಲ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ. ಹೆಚ್ಚಿಂದ ನಿಮಗೆ 1.5 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಪಕ್ಕದಲ್ಲೆಲ್ಲ ವಿಲೇಜ್ ಇದ್ದಾವೆ. ಪಕ್ಕದಲ್ಲೆಲ್ಲ ನಿಮಗೆ ವಿಲೇಜ್ ಇದ್ದಾವೆ. ಒಳ್ಳೆ ಜಾಗ. ಆಮೇಲೆ ಅಕ್ಕಪಕ್ಕ ಇಲ್ಲಿ ತಾವು ಬಂದಾಗ ಗೊತ್ತಾಗುತ್ತೆ, ಇಲ್ಲಿ ಸೈಟ್ಗಳು ಕೂಡ ಆಗಿದ್ದಾವೆ. ಇವರು ನಮಗೆ ಪರ್ ಎಕರ್ 45 lakhs ಹೇಳ್ತಾ ಇದ್ದಾರೆ 2 ಎಕರೆ 10 ಗುಂಟೆಗೆ. ನಮಗೆ 2 ಎಕರೆ 10 ಗುಂಟೆ ಸಾಲಲ್ಲಪ್ಪ, ನಮ್ಗೆ ಇನ್ನೂ ಬೇಕು ಅಂತಂದರೆ ಇದ್ರ ಹಿಂದ್ಗಡೆ ಕೂಡ ನಮಗೆ ಒಂದು 6 ಎಕರೆ ಭೂಮಿ ಇದೆ ಸ್ನೇಹಿತರೆ. ಇದರ ಹಿಂದ್ಗಡೆ ಕೂಡ ನಮಗೆ 6 ಎಕರೆ ಭೂಮಿ ಇದೆ. ಅವರು 35 ಲಕ್ಷ ಹೇಳ್ತಾರೆ ಪರ್ ಎಕರ್. ಯಾರು ಏನು ಹೇಳಲಿ, ನಾವು ನೇರ ರೈತರ ಹತ್ರ ಮಾತಾಡೋಣ. ಅದು 2ನೇ ಮಾತು ಸ್ನೇಹಿತರೆ. ಆಮೇಲೆ ಫೆನ್ಸಿಂಗ್ ಎಲ್ಲ ಆಗಿದೆ. ಒಂದು ಮನೆ ಇದೆ, ಹಿಂದ್ಗಡೆ ಒಂದು ಶೆಡ್ಲಿ ಕಟ್ಟಿರುವಂತಹ ಮನೆ ಕೂಡ ಇದೆ ಸ್ನೇಹಿತರೆ. ಇದ್ರ ಸ್ವಲ್ಪ ತೆಂಗು ಹಾಕ್ಕೊಂಡಿದ್ದಾರೆ. ಒಂದೆರಡು ಹೆಬ್ಬೇವು ಮರಗಳಿದ್ದಾವೆ. ನಮಗೆ ಒಳ್ಳೆ ಜಾಗ, ಒಳ್ಳೆ ವಾತಾವರಣ. ಹೇಳಿದ್ವಲ್ಲ, ಇವತ್ತು ತಾರ್ ರೋಡ್ ಪಾಯಿಂಟ್ ಎಲ್ಲ ನಿಮಗೆ ತುಂಬ ಹೆವಿಯಾಗಿದೆ. ಸೈಟ್ಗಳಾಗ್ತಿರೋದ್ರಿಂದ ಇಲ್ಲೆಲ್ಲ ಕಮರ್ಷಿಯಲ್ ಪ್ರಾಪರ್ಟಿ ಅಂದ್ಬಿಟ್ಟು ತುಂಬ ರೇಟ್ ಜಾಸ್ತಿ ಹೇಳ್ತಾರೆ. ಆದರೂ ನಮ್ಗೆ ಇವರು ಒಂದು ರೀಸನಬಲ್ ರೇಟ್ ಹೇಳಿದ್ದಾರೆ ಸ್ನೇಹಿತರೆ. ನಿಜವಲ್ವೇ, ಇವತ್ತು ನಾವು ಎಲ್ಲೇ ಹೋದರೂ, ಒಳಗಡೆ ಹೋದರೂ 35 ಲಕ್ಷ 30 ಲಕ್ಷ 40 ಲಕ್ಷ ಅಂತ ಹೇಳ್ತಾರೆ. ನಮಗೆ ಇದು ಆಮೇಲೆ ಯಾವಾಗ ಬೇಕಾದ್ರೂ ಬರೋದು. ನಾವು NH ನಿಮಗೆ ಹೇಳಿದ್ನಲ್ಲ, 1.5 2 ಕಿಲೋಮೀಟ್ರ್ ಆಗುತ್ತೆ. ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು. ಜನ ಯಾವಾಗಲೂ ತಿರುಗಾಡುವಂತಹ ಒಂದು ಜಾಗ ಇದು. ಜನ ಇಲ್ಲಿ ಯಾವಾಗಲೂ ತಿರುಗಾಡ್ತಾ ಇರ್ತಾರೆ. ನೋಡಿ, ನಮಗಿಲ್ಲಿ ಏನು ವರ್ಕಿಲ್ಲ. ಬಂದ್ವಾ, ನಮ್ಮ ಆಸೆ ಆಕಾಂಕ್ಷೆ ಏನಿದೆ, ಒಳ್ಳೆ ತೋಟ ಮಾಡ್ಕೊಂಡ್ವಾ, ಸುಪೀರಿಯರ್. ಹಿಂದ್ಗಡೆ ಕೂಡ ಅಷ್ಟೇ 6 ಎಕರೆಗೆ ಅಲ್ಲೂ ಕೂಡ ತೆಂಗಿನ ಮರಗಳಿದ್ದಾವೆ. ಒಳ್ಳೆ ಜಾಗ ಇದೆ, ಒಳ್ಳೆ ವಾತಾವರಣ ಇದೆ. ಪ್ರತಿಯೊಂದು ಕೂಡ ನಮಗಿಲ್ಲಿ ಅನುಕೂಲಕರವಾಗಿದೆ. ನಾವು ಯಾವುದಕ್ಕೂ ನಾವು ಇಲ್ಲಿ ಯೋಚನೆ ಮಾಡುವ ಹಾಗಿಲ್ಲ. ನೀರು ಮಾತ್ರ ಹೇಳೋದೇ ಇಷ್ಟು ಸ್ನೇಹಿತರೆ. ನಮಗೆ ರೋಡ್ ಕ್ಲಿಯರ್ ಆಗಿದೆ, ನೀರಾವರಿ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಒಳ್ಳೆ ಜಾಗ. ಪ್ರತಿಯೊಬ್ಬರಿಗೂ ಅಷ್ಟೇ, ಲೇಬರ್ಗಳಿಗೂ ಯೋಚನೆ ಇಲ್ಲ, ಯಾವುದಕ್ಕೂ ಯೋಚನೆ ಇಲ್ಲ. ಒಳ್ಳೆ ಜಾಗ ಆಗಿರೋದ್ರಿಂದ ನಮಗಿದು ಸುಪೀರಿಯರ್. ನಾವು ಈ ಥರ ಜಾಗಗಳಲ್ಲಿ ರೈಟ್ ಜಾಸ್ತಿ ಅಂದ್ಕೊಳ್ಳೋದಕ್ಕಿಂತ ನಾವು ಒಂದು 10 ಎಕರೆ ತಗೊಂಡ್ರೆ ಒಂದು 8 ಎಕರೆ ಈ ಥರ ಮಾಡ್ಕೊಬೋದು ಆರಾಮಾಗಿ. ಒಂದು 2 ಲಕ್ಷ ಡೌನ್ ಆಗುತ್ತೆ. ಹೇಳಿದ್ನಲ್ಲ, ನೇರ ರೈತರ ಹತ್ರ ಮಾತಾಡೋದ್ರಿಂದ ನಮಗೆ ಇದು ತುಂಬ ಅನುಕೂಲ ಸ್ನೇಹಿತರೆ. ಪ್ರತಿಯೊಂದಕ್ಕೂ ಕೂಡ ನಮಗಿಲ್ಲಿ ಅನುಕೂಲಕರವಾಗಿದೆ. ಮಣ್ಣು ಕೂಡ ಅಷ್ಟೇ, ಪ್ಯೂರ್ ಸಾಯಿಲ್ ಮಣ್ಣು ತುಂಬ ಚೆನ್ನಾಗಿದೆ. ಒಂದು ರನ್ನಿಂಗ್ ಬೋರ್ ಇದೆ ನೋಡಿ. ಪ್ರತಿಯೊಂದು ಕೂಡ ಅಷ್ಟೇ, ನಾವಿಲ್ಲಿ ಯಾವುದೊಂದಕ್ಕೂ ಅಷ್ಟೇ. ಆಮೇಲೆ ಸುತ್ತಮುತ್ತೆಲ್ಲ ರನ್ನಿಂಗ್ ಕಂಡೀಷನ್ಗಳು ಜಾಸ್ತಿ. ಇಲ್ಲಿ ಯಾರು ಕೂಡ ಭೂಮಿ ವ್ಯವಸಾಯ ಮಾಡದೆ ಬಿಟ್ಟಿಲ್ಲ. ಎಲ್ಲ ಕೂಡ ಇಲ್ಲಿ ನಿಮಗೆ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನೋಡಿ, ಹಿಂದ್ಗಡೆ ಒಂದು ಶೆಡ್ಡು ಕೂಡ ಇದೆ, ಗ್ರೀನ್ ಶೆಡ್ ತಾವು ನೋಡ್ತಾ ಇದ್ದೀರಾ. ಈಗ ನಮ್ಮ ಆಸೆ ಏನಿದೆ, ಪ್ರತಿಯೊಬ್ಬರಿಗೂ ತೆಂಗು, ಅಡಿಕೆನೋ, ಮಾವೋ, ನೇರಳೆನೋ ಈ ಥರ. ನಾವು ಸಾಮಾನ್ಯವಾಗಿ ಹೇಳೋದು ಇಷ್ಟು, ನಾವು ಇವತ್ತಿನ ಹಣ್ಣುಗಳೆಲ್ಲ ಪಾಯ್ಸನ್ನೇ. ನಾವೇ ನಮ್ಮ ತೋಟದಲ್ಲಿ ಹಣ್ಣಿನ ಗಿಡಗಳು ಹಾಕಿ, ನಮಗೆ ಬೇಕಾಗಿರುವಂತಹ ಪದಾರ್ಥಗಳ ಬೆಳೆಯುವಂತಹ ಗಿಡಗಳನ್ನ ಹಾಕಿ ಸೊಗಸಾಗಿ ಬೆಳೆಸಿ ಅದನ್ನು ನಾವೇ ಅನುಭವಿಸೋಣ. ನಾವು ನಮ್ಮ ಹಿತದೃಷ್ಟಿಯಿಂದ ಅಲ್ಲ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಅಷ್ಟೇ. ಮುಂದಿನ ಫ್ಯೂಚರ್, ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಸ್ವಂತವಾಗಿ ಲ್ಯಾಂಡ್ ಇರೋಂಥವ್ರು ಆರಾಮಾಗಿ ಬೆಳಿಬೋದು. ನಿಮ್ಮಿಂದ ಒಂದು 10,000 ಜನಕ್ಕೆ ಅದು ಉಪಯೋಗ ಆಗುತ್ತೆ. ಜಮೀನಲ್ಲಿ ಕೆಲಸ ಆಗ್ಬೋದು. ನಾವು ಬೆಳೆಯೋ ಪದಾರ್ಥಗಳು ಸಾವಯವ ಕೃಷಿಯಾಗಿರೋದ್ರಿಂದ ಹೊರಗಡೆ ಹೋಗುತ್ತೆ. ಅದು ಕೂಡ ಸ್ವಲ್ಪ ಜನಗಳಿಗೆ ನೋಡಿ, ಒಬ್ಬರು ಮಾಡೋ ಒಳ್ಳೆ ಕೆಲಸ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕೆ, ಬೆಳೆದಿಲ್ಲ ರೈತ ಒಬ್ಬನೇ ತಿನ್ಕೊಳ್ಳಲ್ಲ. ಅದರಿಂದ ಹೆಚ್ಚು ಜನಗಳಿಗೆ
ತಲುಪಿಸ್ತಾನೆ. ಮನುಷ್ಯ ಏನೇ ತನಗೆ ಎಷ್ಟು ಬೇಕು ಏನು ಬೇಕು ಕಾಮನಾಗಿ ಇಟ್ಕೋತಾರೆ. ಇನ್ನು ಬಾಕಿದೆಲ್ಲ ಕೂಡ ನಾವು ಬೇರೆಯವ್ರಿಗೆ ಮಾರೋದೆ. ಆಮೇಲೆ ಇಲ್ಲಿ ಎಲ್ಲ ಕೂಡ ಅಷ್ಟೇ, ಜಮೀನುಗಳಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ವಿಲೇಜ್ಗಳು ಪಕ್ಕದಲ್ಲಿದ್ದಾವೆ. ಪಕ್ಕದಲ್ಲಿ ಈ ಥರ ಪ್ರತಿಯೊಬ್ಬರು ಕೂಡ ಜಮೀನುಗಳಲ್ಲಿ ಮನೆ ಕಟ್ಕೊಂಡು ವಾಸ ಮಾಡಿಕೊಂಡು ಇರೋದ್ರಿಂದ ಕೂಡ ನಮಗಿನ್ನೂ ಅನುಕೂಲನೇ. ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಸಾಮಾನ್ಯವಾಗಿ ಶುಗರು BP ಎಲ್ಲ ಸಾಮಾನ್ಯ ಈ ಥರ ತೋಟಗಳಲ್ಲಿ ನಾವು ಇದ್ದಾಗ ತುಂಬ ಅನುಕೂಲ ಆಗುತ್ತೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ಲ್ಯಾಂಡ್ ಸಿಕ್ಕಿರಲ್ಲ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.